ನಮ್ ಬಿಜಾಪುರ್ ಗಣಪತಿ ವಿಸರ್ಜನೆದಾಗ ಇಂತ ಅನಾಹುತ ಆಗುತ್ತಂತ ಯಾರೋ ಕನಸ್ನಾಗೂ ಅನ್ಕೋದಿದ್ದಿಲ್ಲ ನೋಡ್ರಿ. ಏನಂತ ಫುಲ್ ವಿಡಿಯೋ ನೋಡ್ರಿ. ನಮಸ್ಕಾರ ಸಾವ್ಕಾರ ಮಂದಿಗೆ. ಇವತ್ ನಮ್ ಬಿಜಾಪುರದಾಗ 7ನೇ ದಿನದ ಗಣಪತಿ ವಿಸರ್ಜನೆ ಇತ್ತು. ತಿಂಡಿಲೆ ತಂಡಿ ಬಿಟ್ಟಿತ್ತೇಳೆ ಹುಡಿ ಹಾಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಬನ್ನಿ. ಇವತ್ ತಿಂಡಿಲೆ ಡಿಜೆ ಇರ್ತಾರ ನೋಡ್ರಿ. ಟ್ರಾಫಿಕ್ ಜಾಮ್ ಆಗ್ತೈತ ಎಲ್ಲಾ ಬ್ಯಾರಿಗೇಡ್ ಅದ ಹಚ್ಚಿದ್ರು. ಮುಂದ್ ಬರೋಣ ಲವರ್ ಬಾಯ್ ಮತ್ತ ಅಣ್ಣವ್ರು ಬಂದ್ರು. ಎಲ್ ನೋಡ್ತೀರ ಅಲ್ಲಿ ಡಿಜೆ ಗಣಪತಿ ಫುಲ್ ಪಬ್ಲಿಕ್ ನೋಡ್ರಿ. ಇವತ್ತರೆ ಗಾಂಧಿ ಚೌಕಿಗೆ ಬಂದೆವು. ಇಲ್ಲಿ ಫಂಕ್ಷನ್ ಇತ್ತು. ಇಲ್ಲಿ ನಮ್ ಹುಡುಗರು ಬರೋಣ ಮಹಾಪ್ರಸಾದ ತಗೊಂಡಾರ ನೋಡ್ರಿ. ಈ ಕಡೆ ಯಾಕೋ ಲೈಟಿಂಗ್ ಬಾಳ್ ಕಾಣಕತ್ತಿತ್ತಂತ ಈ ಕಡೆ ಬಂದ್ಬಿಟ್ಟೆವು. ಮುಂದ್ ಬರೋಣ ಬದಾಮಿ ಅಲ್ಲಿ ಕೊಡಾಕ್ತಿದ್ರು. ಇಲ್ಲಿ ಮಹಾಪ್ರಸಾದಾಗ ಬಜಿ ಕೊಡಾಕ್ತಿರು. ನಮ್ಮ ಹುಡುಗರು ಪಾಳೆ ಹಚ್ಚಾರ ನೋಡ್ರಿ. ಪಾಳೆ ಅದು ಬಾಳ ಇದ್ದು ಅಂತೇಳಿ ಮುಂದ್ ಬಂದೆವು. ಅಲ್ಲಿಂದ ಡೋಬಳೆಗಲ್ಲಿ ಗಣಪತಿ ನೋಡಕ್ ಬಂದೆವು. ಡೋಬಳೆಗಲ್ಲಿ ಡಿಜೆ ಕ್ರೇಜ್ ಬಾಳ ಐತ್ ನೋಡ್ರಿ. ಎಷ್ಟ್ ಮಂದಿ ವೇಟ್ ಮಾಡ್ಕೋತ ನಿಂತಾರ ನೋಡ್ರಿ ಡಿಜೆ ಯಾವಾಗ ಚಾಲು ಆಗ್ತೈತೆ ಅಂತೇಳಿ. ಅಲ್ಲಿಂದ ನಾವು ಹಾಸ್ಟೆಲ್ ಕೊಂಟೆವು. ಯಾಕಂದ್ರ 2 ದಿನ ಗಣಪತಿ ತೋರ್ಸಕಂತ ನಡ್ಕೋತ ತಿರುಗಾಡಿದೆವು. ಕಾಲ್ ಬಾಳ್ ನೋಸತ್ತಿದ್ದು. ಯಾರು ಕನಸ್ನಾಗೂ ಅನ್ಕೊಂಡಿದ್ದು ನೋಡ್ರಿ ಇಂತ ಅನಾಹುತ ಆಗ್ತೈತಂತ. ನನಗೂ ಅಷ್ಟು ಗೊತ್ತಿಲ್ಲ. ನಸಕ್ನಾಗ 3-4 ಆಗಿರ್ಬೇಕು. ಅವಾಗ ಈ ಘಟನೆ ಆಗೈತ್ ನೋಡ್ರಿ. ಕರೆಂಟ್ ಹತ್ತಿ ಸ್ಪಾಟ್ ನಾಗ ಒಬ್ರು ಡೆತ್ ಆಗ್ಯಾರಂತ. 2 ಜನ ಸೀರಿಯಸ್ ಅದಾರ ಅಂತ ಹೇಳತ್ತಿರು. ಆ ಆಗಿದ್ದ ಘಟನೆಕ ಎಲ್ಲಾ ಡಿಜೆ ಅದು ಕ್ಯಾನ್ಸಲ್ ಮಾಡಿದ್ರ ಅಂತ.